ಚಾನಲ್. ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು ಮಂಡ್ಯದಿಂದ. ಇವತ್ತು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಇವತ್ತು ಬೆಂಗಳೂರಿಗೆ ಶಿಫ್ಟ್ ಆಗ್ತಾಯಿದ್ದೀವಿ, ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀವಿ. ಈಗ ನಾವು ಬೆಂಗಳೂರಿತ್ತು ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ನನ್ನ ತಂಗಿ, ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ, ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಬೆಂಗಳೂರಲ್ಲಿ ಇವತ್ತು ಹೇಗಿರುತ್ತೆ ನನ್ನ ದಿನ ಅಂತ ಬ್ಲಾಗ್ ಮಾಡ್ತಿದ್ದೀನಿ. ನಿಮಗೇನಾದ್ರು ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಏನಾದ್ರು ತಿಂಡಿ ತೊಗೊಳ್ಬೇಕಲ್ವಾ, ಚುರುಮುರಿ ತೊಗೊಂಡಿದ್ದು ಮತ್ತು ಮುದ್ದುರೊಡೆ ತೊಗೊಂಡಿದ್ದು ಮತ್ತು ಟೀ ತೊಗೊಂಡಿದ್ದು. ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆಮೇಲೆ ಕೆಂಗೇರಿಲಿ ಇಳ್ಕೊಂಡು ನಾವು ಇವಾಗ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಇತ್ತು. ಇದು ನಾವು ಬಂದಿರೋ ಮನೆಗೆ ರೆಂಟಿಗೆ ತೊಗೊಂಡಿದ್ದೀವಲ್ಲ, ಆ ಮನೆಯದು ವೀವು. ಮತ್ತು ಮನೆ ಹಿಂಗೆ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ತುಂಬ ಗಲೀಜಿದೆ, ಹೊಸ ಮನೆ ಅಲ್ವಾ, ಕ್ಲೀನ್ ಮಾಡ್ತಾ ಇದ್ದೀವಿ. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಪದೇ ಪದೇ ಈ ಥರ ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ. ಇದು ನಮ್ಮದು ರೂಮ್ದು ವೀವ್ ಈ ಥರ ಇದೆ. ಇವಾಗ ತಿರ್ಗಾ ಕಸ ಗುಡಿಸ್ತಾ ಇರೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋನ. ಇದು ನಮ್ಮದು ಹೊಸ ಮನೆ. ನಾವು ಮಂಡ್ಯದಿಂದ ಬೆಂಗಳೂರಿಗೆ ಬಂದಿದ್ದೀವಿ. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ನೀವು ಕಾಮೆಂಟ್ ಮಾಡಿ. ಆಮೇಲೆ ಏನಾದರೂ ಕ್ವೆಶನ್ ಇದೆ ಕಾಮೆಂಟಲ್ಲಿ ಕ್ವೆಶನ್ ಮಾಡಿ. ನೋಡಿ, ಇಷ್ಟೊಂದು ಗಲೀಜಿತ್ತು. ಇವಾಗ ಎಲ್ಲನೂ ಗುಡಿಸಿ ಆಚೆಗೆ ಹಾಕ್ತಾ ಇದ್ದೀವಿ. ಈಗ ಹೊರಗಡೆನೂ ಕ್ಲೀನ್ ಮಾಡಬೇಕು. ತುಂಬ ಕೆಲಸ ಇತ್ತು, ಎಲ್ಲ ಕೆಲಸನೂ ಮಾಡ್ತಾ ಇದ್ದೀವಿ. ಇವಾಗ ಅದು ತೋರಣ ಏನೋ ಹಾಕಿದ್ರು, ಅದನ್ನು ಕಿತ್ತಾಕ್ತಾ ಇದ್ದೀವಿ. ಈ ಥರ ಬ್ಲಾಗ್ ಮಾಡ್ತಾರೆ ಇದೆ ಫಸ್ಟು. ನಿಮಗೇನಾದರೂ ನಾನು ಕರೆಕ್ಟಾಗಿ ಬ್ಲಾಗ್ ಮಾಡಬೇಕು ಅಂತಂದರೆ ಕಾಮೆಂಟ್ ಮಾಡಿ, ಯಾವ ಥರ ಮಾಡಲಿ ಅಂತ ಸಜೆಷನ್ ಕೊಡಿ. ಇದು ಮೇಲೆಗಡೆ ಟೆರೆಸ್ ಮೇಲೆ ಹೋದಾಗ ಈ ಥರ ವ್ಯೂ ಇದೆ. ತುಂಬ ಚೆನ್ನಾಗಿದೆ, ಮನೆಯೂ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಹೋಮ್ ಟೂರ್ ಬೇಕು ಅಂತಂದರೆ ಕಾಮೆಂಟಲ್ಲಿ ಹೋಮ್ ಟೂರ್ ಅಂತ ಕಮೆಂಟ್ ಮಾಡಿ, ಮಾಡ್ತೀನಿ. ಈಗ ನಾವು ಹಾಲು ಉಗ್ಸೋಕ್ಕೆ ಅಂತ ದೇವ್ರ ಫೋಟೋ ಎಲ್ಲ ತೊಗೊಂಡ್ಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಹೂವು ಬೇಕಲ್ವ, ಹೂವು ಎಲ್ಲ ತೊಗೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಹೂವು, ದೇವ್ರ ಫೋಟೋ ಮತ್ತು ಹಾಲು ಉಗ್ಸೋಕ್ಕೆ ಹಾಲು ಬೇಕಾಗಿತ್ತು, ಹಾಲು ತೊಗೊಳ್ತಾ ಇದ್ದೀವಿ. ಮತ್ತು ಹಂಗೆ ಒಂದು ಬಿಸ್ಕೆಟ್ ತೊಗೊಂಡು ಸುಮ್ಮನೆ ತೊಗೊಂಡಿದ್ದದು. ಅಂದರೆ ಕಾಫಿ ಟೀ ಅದು ಏನೂ ಕುಡಿಯೋಲ್ಲ ಅಲ್ವಾ, ಹೆಂಗೋ ತಿನ್ಕೊಂಬಿಡೋಲ್ಲ ಅಂದ್ಬಿಟ್ಟು ತೊಗೊಂಡು ಇವಾಗ ತೊಗೊಂಡು ಮನೆಗೆ ಬಂದು ಏನೇನು ತಂದಿದ್ದೀನಿ ಅಂತ ತೋರಿಸ್ತಿದ್ದೀವಿ. ನೋಡಿ, ಎಣ್ಣೆ, ಅರಿಶಿನ, ಕುಂಕುಮ, ದೀಪ ಮತ್ತು ಹೂವು, ಹಾಲು, ಒಂದು ಬಿಸ್ಕೆಟ್ ತೊಗೊಂಡು ಬಂದಿದ್ದೀವಿ. ಇವಾಗ ಹೊಸ್ಲನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ತಾಯಿದ್ದೀವಿ. ಅದಕ್ಕೆ ಅರಿಶಿನ ಕುಂಕುಮ ಹಾಕೋದಕ್ಕೆ ಅಂತ ಹೊಸ್ಲಿಗೆ ನೀರು ತೊಗೊಂಡು ಹೋಗ್ತಾ ಇದ್ದೀವಿ ತೊಳೆಯೋಕ್ಕೆ ಅಂತ. ಹಾಲು ಉಗ್ಸೋಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಬೇಕಲ್ವ, ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಾದ್ಮೇಲೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಪೂಜೆ ಮಾಡೋಕ್ಕೆ ಮುಂಚೆನೂ ತೋರಿಸ್ತೀನಿ, ಪೂಜೆ ಆದಮೇಲೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮತ್ತು ಹಾಲು ಉಗ್ಸೋದು ಅವೆಲ್ಲ ತೋರಿಸ್ತೀನಿ. ಇವತ್ತು ಒಂಥರ ಗೃಹಪ್ರವೇಶನೇ, ಅಂದರೆ ಗೃಹಪ್ರವೇಶ ಅಂದರೆ ಸಿಂಪಲ್ ಗೃಹಪ್ರವೇಶ ಆಯಿತು. ಈ ಥರ ಮಾಡೋದು. ಈಗ ನೋಡಿ, ಹೊಸ್ಲು ಈ ಥರ ರೆಡಿಯಾಗಿದೆ. ಎಲ್ಲ ಕ್ಲೀನ್ ಮಾಡಾಯ್ತು. ಈಗ ನೋಡಿ, ಇದು ಕ್ಲೀನ್ ಮಾಡಾಯಿತು. ಇವಾಗ ಒಳಗಡೆ ದೇವ್ರ ಫೋಟೋ ಯಾವ ಥರ ಕ್ಲೀನ್ ಮಾಡಿದ್ದೀವಿ, ಯಾವ ಥರ ಇದು ಮಾಡಿದ್ದೀವಿ, ಫೋಟೋಗೆ ಹೂವೆಲ್ಲ ಹಾಕಿದ್ದೀವಿ ಅಂತ ನೋಡಿ. ಈ ಥರ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಮತ್ತು ದೀಪ ಹಚ್ಚಾಯಿತು. ಇವಾಗ ಹಾಲು ಉಗ್ಸ್ತಾ ಇದ್ದೀವಿ. ಹಾಲು ಉಗ್ಸೋಕ್ಕೆ ಹಾಲನ್ನ ಇದಕ್ಕೆ ಬಿಡ್ತಾಯಿದ್ದೀವಿ, ಪ್ಯಾನ್ಗೆ. ಸಾರಿ, ಪ್ಯಾನ್ ಅಲ್ಲ, ಏನಂತಾರೆ ಅದನ್ನು ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿಬಿಡಿ ಏನಂತಾರೆ ಅಂತ. ಇವಾಗ ಅದನ್ನು ಹಾಲು ಬಿಟ್ಬಿಟ್ಟು ಹಾಲನ್ನ ಎಲೆಕ್ಟ್ರಿಕ್ ಗ್ಯಾಸ್ ಮೇಲೆ ಮಡಗ್ತಾ ಇದ್ದೀವಿ ಹಾಲು ಉಗ್ಸೋಕ್ಕೆ ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮತ್ತು ಲೈಕ್ ಮಾಡೋದು ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಈ ಬ್ಲಾಗ್ ಏನು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ನಾವು ಬೆಂಗಳೂರಿಗೆ ಬಂದಿರೋದಕ್ಕೆ ಕಾರಣ ಇದೆ, ಅದಕ್ಕೋಸ್ಕರ ಬಂದಿರೋದು.
ಮತ್ತು ಇವಾಗ ಹಾಲು ಉಗ್ಸ್ತಾ ಇದ್ದೀವಿ ನೋಡಿ. ಹಾಲು ಉಗ್ತಾ ಇದೆ, ಇನ್ನೇನೋ ಉಕ್ಕುತ್ತೆ. ಉಕ್ಕಾದ್ಮೇಲೆ ಅದಕ್ಕೆ ಕಾಫಿನೋ ಟೀನೋ ಏನೋ ಮಾಡ್ಕೊಂಡು ಕುಡಿತೀವಿ. ಕುಡ್ದಾದ್ಮೇಲೆ ತಿರ್ಗಾ ಮಾಮೂಲಿ ಅಡುಗೆ ಮಾಡಬೇಕು. ಹಾಲು ಉಗ್ತಾ ಇದೆ ನೋಡಿ, ಹಾಲು ಉಗ್ಸಾಯಿತು, ಮುಗೀತು ಕೆಲಸ. ಇವಾಗ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಟೀ ಮಡಗಬೇಕು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ತುಂಬ ಹೇಳ್ತಾ ಇದ್ದಾಳೆ ಅಂತ ಇರಿಟೇಟ್ ಮಾಡ್ಕೊಳ್ಬೇಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಟೀ ರೆಡಿಯಾಗಿದೆ. ಈಗ ಟೀ ಮತ್ತು ಬಿಸ್ಕೆಟ್ನ ಟೀ ಜೊತೆ ಮುಂಚ್ಕೊಂಡು ಕುಡಿತಾಯಿದ್ವಿ. ಹಾಗೆ ಇವಾಗ ಬಂದಿದ್ದೀವಲ್ವ ಬ್ಲಿಂಕಿಟಲ್ಲಿ, ಹಾಗೆ ಇನ್ನೇನು ಬೇಕು ಐಟಮ್ ಅಂತ ನೋಡ್ತಾ ಇದ್ದೀವಿ. ಹಾಗೆ ನೋಡ್ಬಿಟ್ಟು ಏನೇನು ಆರ್ಡ್ರ್ ಮಾಡ್ದು ಅಂತ ಮುಂದೆ ಹೇಳ್ತೀನಿ. ಅಲ್ಲಿ ತನಕ ಕೊನೆ ತನಕ ವೀಡಿಯೋ ನೋಡಿ ಮತ್ತು ಬ್ಲಾಗ್ನ ಕೊನೆ ತನಕ ನೋಡಿ, ಮಿಸ್ ಮಾಡ್ದಂತೆ ನೋಡಿ. ಮತ್ತು ಇವತ್ತು ಒಂದು ರೆಸಿಪಿ ಇತ್ತು, ಅದನ್ನು ಹಾಕಿದ್ದೀವಿ. ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ಆ ರೆಸಿಪಿ ಇವಾಗ ಬ್ಲಿಂಕಿಟಿಂದ ಬಂತು, ಅದನ್ನು ತಗೊಂಡು ಮೇಲೆಗಡೆ ಹೋಗ್ತಾಯಿದ್ದೀವಿ. ನಾವೆಲ್ಲಿದ್ದೀವಿ ಅಲ್ಲಿಗೆ ಹೋಗ್ತಾಯಿದ್ವಿ. ಇವಾಗ ನನ್ನ ತಂಗಿ ಎತ್ಕೊಂಡು ಬಂದರು. ಇವಾಗ ನಾನು ಕೈಲಿ ಅದೇ ಇರುತ್ತಲ್ಲ ಸಾಮಾನು, ಅದನ್ನು ತೊಗೊಂಡು ಬಂದೆ. ಈಗ ಒಳಗಡೆ ಹೋಗ್ಬಿಟ್ಟು ಏನೇನು ಆರ್ಡ್ರ್ ಮಾಡಿದ್ದು ಅಂತ ತೋರಿಸ್ತೀನಿ. ಆಲೂಗೆಡ್ಡೆ, ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಟಾಟಾ ಉಪ್ಪು ಮತ್ತು ಒಂದು 10 ಲೀಟರ್ ವಾಟರ್ ಬಾಟಲ್ ಬಿಸ್ಲೇರಿ ವಾಟರ್ ಆರ್ಡರ್ ಮಾಡಿದ್ದು. ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಹುಣ್ಸೆಹಣ್ಣು ತಿಂತಾಯಿದ್ದೀವಿ. ಮತ್ತು ಖಾರ ಏನು ರೆಸಿಪಿ ಅಂತಂದರೆ ಖಾರ ಸಾಂಬಾರು ಅಂತ. ಆ ಸಾಂಬಾರು ಹೇಗಿದೆ ಅಂತ ರೆಸಿಪಿ ತೋರಿಸ್ತೀವಿ ಇವಾಗ ನೋಡಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಕುಯ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸಾಸಿವೆ ಕಾಳು ಹಾಕ್ತೀವಿ. ಎಣ್ಣೆ ಕಾಯ್ತಾ ಇದೆ. ಇವಾಗ ಎಣ್ಣೆ ಕಾದ ತಕ್ಷಣ ಸಾಸಿವೆ ಕಾಳು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲನೂ ಹಾಕ್ತೀವಿ. ಒಂದೊಂದಾಗಿ ಯಾವ ಥರ ಮಾಡ್ತಾರೆ ಅಂತ. ಇವಾಗ ಎಣ್ಣೆ ಕಾದಾದಮೇಲೆ ಸಾಸಿವೆ ಕಾಳು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು. ಅದಾದಮೇಲೆ ಈರುಳ್ಳಿ ಹಾಕಿದ್ದೀವಿ. ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇದೊಂದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಟೊಮೊಟೊ ಹಾಕ್ಕೊಳ್ಬೇಕು. ಟೊಮೊಟೊನ ಫ್ರೈ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು. ಟೊಮೊಟೊನ ಇವತ್ತಿನ ರೆಸಿಪಿ ಖಾರ ಸಾಂಬಾರು ಅಂತ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ನಿಮ್ಮ ಮನೇಲಿ ಟ್ರೈ ಮಾಡಿ. ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಹುಣಸೆ ಹುಳಿನ ಹಾಕಬೇಕು, ಹುಣಸೆ ರಸನ. ಇದನ್ನು ಹಾಕಿದ್ಮೇಲೆ ಫ್ರೈ ಮಾಡ್ಕೊಂಡು ಅದನ್ನು ಕುದಿಸ್ಕೊಂಡು ಇದು ಖಾರನ ನಾವು ಈಗ ನೀರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುದೀತಾ ಇದೆ ಹುಣಸೆ ರಸ. ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡಿ. ಇದು ಕುದೀತಾ ಇರುವಾಗ ಖಾರ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ನೀರು ಜೊತೆಗೆ, ಅದನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಬೇಕು, ಆವಾಗ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಹಾಕ್ತೀವಿ. ಧನಿಯಾ ಪೌಡರ್ ಹಾಕಿರೋದು ಮತ್ತು ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿರುತ್ತೆ ಟೇಸ್ಟು. ಮನೇಲಿ ಒಂದ್ಸಲ ಮಾಡ್ಕೊಂಡು ನೋಡಿ. ತುಂಬ ಈಸಿ ರೆಸಿಪಿ ಇದು ಚೆನ್ನಾಗಿ ಈಗ ಕುದಿಬೇಕು. ಇದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ಕುದಿಸ್ಕೊಳ್ತೀವಿ. ಈಗ ನೋಡಿ ಸಾಂಬಾರು ರೆಡಿಯಾಗಿದೆ. ಇವಾಗ ಎಲ್ಲರೂ ಊಟ ಮಾಡೋದಾ ಅಂತ ಊಟ ಮಾಡ್ತಾಯಿದ್ದೀವಿ. ಹೊರಗಡೆ ಬಜ್ಜಿ ತರಿಸಿದ್ದು, ಬಜ್ಜಿ ಜೊತೆ ತಿಂತೀವಿ. ಇವಾಗ ಸಾಂಬಾರು ಕುದ್ದಿದೆ, ಇವಾಗ ಕುದೀತಾ ಇದೆ. ಇವಾಗ ಸಾಂಬಾರು ತೊಗೊಂಡೋಗಿ ಹಾಕ್ಕೊಂಡು ಊಟ ಮಾಡಬೇಕು. ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್. ಮತ್ತು ಲೈಕ್ ಮಾಡಿ ಒಂದು ನೋಡಿ. ಇವಾಗ
ತಟ್ಟೆ ಹಾಕ್ಕೊಂಡಿದ್ದೀನಿ ಸಾಂಬಾರು ಮತ್ತು ಬಜ್ಜಿ. ಇದು ನೈಟ್ ವ್ಯೂ ಟೆರೆಸ್ ಮೇಲೆ ಹಿಂಗಿದೆ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಒಂದು ಲೈಕ್ ಮಾಡಿಬಿಡಿ ನನ್ನ ನನ್ನ ಬ್ಲಾಗಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಾಳೆ ಬ್ಲಾಗಲ್ಲಿ ನಾನು ಸಿಗ್ತೀನಿ.